ಏನೇ ಆದರೂ ಮದನ್ಗೂ ಸಾವಿತ್ರಿಗೂ ಇವತ್ತು ಮದುವೆ ಮಾಡಲೇಬೇಕು. ಹೌದು ಸುಬ್ಬು, ಆದರೆ ನಾವು ರಿಜಿಸ್ಟರ್ ಆಮೇಲೆ ಮಾಡ್ಸೋಣ ಸುಬ್ಬು. ಆದರೆ ನನಗನ್ಸುತ್ತೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವರಿಬ್ರು ಮದುವೆ ಮಾಡಿಸಿ ನಾವು ಸಾಕ್ಷಿ ಹಾಕೋದಕ್ಕಿಂತ ಆ ದೇವರು ಸಾಕ್ಷಿಯಾಗಿ ಅವರಿಬ್ರು ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕರೆಕ್ಟ್ ಮೇಡಮ್, ನೀವು ಹೇಳ್ದಂಗೆ ಅವರಿಬ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ದೇವಸ್ಥಾನದಲ್ಲೇ ಮದನ್ನು ಅವಳ ಕುತ್ತಿಗೆ ತಾಳಿ ಕಟ್ಟಲಿ. ಅಟ್ಲೀಸ್ಟ್ ಅವಾಗಾದ್ರೂ ಮದನಿಗೆ ಬುದ್ಧಿ ಬರುತ್ತೆ. ಸಾವಿತ್ರಿ ಕುತ್ತಿಗೆಗಂತೂ ತಾಳಿ ಬೀಳುತ್ತೆ, ಆದರೆ ಸಾವಿತ್ರಿ ತಾಳ್ಮೆಯಿಂದ ಅವನನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಕು. ಸಾವಿತ್ರಿ ಅವನ ಪಾಲಿಗೆ ದೇವತೆ ಆಗ್ಬೇಕು. ಅವನ್ ಬದಲಾಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಮಹಾಲಕ್ಷ್ಮಿ, ಇಲ್ಲ ಅಂದ್ರೆ ಮಹಾಕಾಳಿ. ಅದೇನೋ ಸರಿ, ಆದ್ರೆ ಅವ್ನು ತಾಳಿನೇ ಕಟ್ಟಲ್ಲ ಅಂತ ಹಠ ಹಿಡ್ಕೂತಿಯನಲ್ಲ ಮೇಡಮ್, ಅದಕ್ಕೇನು ಮಾಡೋದು? ತಾಯಿಗೆ ತಕ್ಕ ಮಗ ಅಲ್ವಾ? ತಾಯಿ ಕೆಟ್ಟ ಬುದ್ಧಿ ಇವನಿಗೂ ಬಂದಿದೆ ಅಷ್ಟೆ. ನಾವು ಇವನನ್ನ ಸರಿ ಮಾಡ್ಬೇಕಂದ್ರೆ ಇವನ್ ತಾಯಿ ಕಿವಿನೇ ಹಿಂಡ್ಬೇಕು. ಅವನ್ ತಾಯಿ ಮೂಲಕನೇ ಅವನನ್ನ ದಾರಿಗೆ ತರಬೇಕು. ಅಂದ್ರೆ ವಿಜಯಾಂಬಿಕಂಗೆ ಭಯ ಹುಟ್ಟಿಸಿದ್ರೆ ಇವನ್ ಇಲ್ಲಿ ನಡಕ್ತಾನೆ, ಬೆಂಕಿ ಅಲ್ಲಿ ಹಚ್ಚಿದ್ರೆ ಇಲ್ಲಿ ಹೊತ್ಕೊಂಡು ಹೊರಿಯುತ್ತೆ. ಎಕ್ಸಾಕ್ಟ್ಲಿ. ಸೂಪರ್ ಮೇಡಮ್. ಹೇಗೆ ಕಾಯಿಸ್ತಾ ಇದ್ದಾನೆ, ಅವನು ಫೋನ್ ಮಾಡು. ಪರವಾಗಿಲ್ಲ ಬಿಡಿ ಅಂಕಲ್, ನನ್ನ ಫಿಯಾನ್ಸಿಗೆ ಬೈಬೇಡಿ. ಇತ್ತೀಚೆಗೆ ಹುಡುಗಿರ್ಗಿಂತ ಹುಡುಗರೇ ಜಾಸ್ತಿ ಟೈಮ್ ತಗೋತಾರೆ ರೆಡಿ ಆಗಕ್ಕೆ. ನಿಮಗೆಲ್ಲ ಲೇಟ್ ಆದ್ರೆ ನೀವು ಹೊಡ್ಬೋದು, ನಾನಂತೂ ರಿಂಗ್ ಹಾಕ್ಸ್ಕೊಳ್ಳೋ ತನಕ ಇಲ್ಲಿಂದ ಆಚೆ ಕಾಲಿಡಲ್ಲ. ನೋಡಿದ್ಯಾ ಅಣ್ಣ, ಈಗಲೇ ಗಂಡನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ. ನನ್ನ ಹೆಂಡತಿ ಆತರ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತದೆ. ಏನಿಲ್ವೇ, ಸುಮ್ಮನೆ ಮಾತಿಗಂದೆ ಅಷ್ಟೇ. ಮದ್ವೆಗೆ ಮುಂಚೆ ಎಲ್ಲರೂ ಹೀಗೆ ಇರ್ತಾರೆ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಬದಲಾಗ್ತಾರೆ. ಅದು ನಿಜಾನೇ ಅನ್ನಿ. ವೀರೇಂದ್ರ ಸರ್ದೇಸಾಯಿ ಅವರೇ, ರಾಜಕೀಯದಲ್ಲಿರೋ ನಾವುಗಳು ನಮ್ಮ ಹೆಂಡತಿಯರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರಷ್ಟು ತಾಳ್ಮೆ ಬೇರೆ ಯಾರಿಗಿರೋದಕ್ಕೆ ಸಾಧ್ಯ ಹೇಳಿ, ಅಲ್ವೇ? ಅಕ್ಕ ಏನಾಯ್ತು, ಫೋನ್ ಸಿಗ್ತಾ ಇಲ್ವಾ ಹೇಗೆ? ಅಯ್ಯೋ, ಏನ್ ಮಾಡ್ಲಿ ಈಗ? ಎಂತ ಪರಿಸ್ಥಿತಿ ತಂದ್ಬಿಟ್ಟ ನನ್ ಮಗ. ಅವನೇ ಮಾಡ್ತಿದ್ದಾನೆ. ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಇಲ್ಲ, ನಾನೇ ಮಾತಾಡ್ತೀನಿ ವೀರು. ನೀನು ಕೊಟ್ಟಿರೋ ಟೈಮ್ ಮುಗಿತಾ ಬಂತು ವಿಜಯಾಂಬಿಕಾ. ನಿರ್ಧಾರ ತಗೊಂಡ್ಯಾ? ನೀನ್ ಹೂ ಅಂದ್ರೆ ಕಾಯ್ತೀವಿ, ಇಲ್ಲ ಅಂದ್ರೂ ಈ ಮದ್ವೆ ನಡ್ದೇ ನಡೆಯುತ್ತೆ. ಆದ್ರೆ ನಿಮ್ ಬಂಡವಾಳ ಎಲ್ರಿಗೂ ಗೊತ್ತಾಗತ್ತೆ. ಏನಾಯ್ತಕ್ಕ, ಏನಂತೆ ಕೊಡು, ನಾನೇ ಮಾತಾಡ್ತೀನಿ. ಇಲ್ಲ, ನಾನೇ ಮಾತಾಡ್ತೀನಿ. ಮಾಡಿ, ಎಲ್ಲಿದ್ಯಾ ನೀನು? ಇಲ್ಲೆಲ್ಲ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಎಷ್ಟೊತ್ತಾಗತ್ತೆ ಬರೋದು? ಹಾ, ಸ್ವಲ್ಪ ಬೇಗ ಬರಕ್ಕಾಗತ್ತಾ? ಇವ್ರಿಗೆ ಟೈಮ್ ಇಲ್ಲ. ಹೇ ಶ್ರಾವಣಿ, ನಾನೀಗಿರೋ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ನನ್ನನ್ನೇ ಆಟ ಆಡಿಸ್ತಿದ್ಯಾ? ನೋಡು ವಿಜಯ, ನಿನ್ ಮಗ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನಾವಂತೂ ಮದ್ವೆ ಮಾಡಿಸ್ದೆ ಬಿಡಲ್ಲ. ನೀನ್ ಇಷ್ಟು ವರ್ಷ ಅವನಿಗೆ ತಾಯಿ ಆಗಿದ್ದು ಬರೀ ಕೆಟ್ಟ ಬುದ್ಧಿನೇ ಹೇಳ್ಕೊಟ್ಟಿದ್ಯಾ. ಈಗ್ಲಾದ್ರೂ ಮದ್ವೆ ಆಗುವಂತ ಒಳ್ಳೆ ಬುದ್ಧಿ ಹೇಳು. ನಾನು ಮಾಡಿಗೆ ಸಾವಿತ್ರಿನ ಮದ್ವೆ ಆಗೋ ಅಂತ ಹೇಳ್ಬೇಕಾ? ನೋ, ನೆವರ್. ನನ್ ಸತ್ರು ನಾನು ಹಾಗೆ ಹೇಳಲ್ಲ. ಇದೇನ್ ಮೇಡಮ್, ಅಮ್ಮ ಮಗ ಇಬ್ರು ಒಂದೇ ತರ ಮಾತಾಡ್ತೀರಾ? ಶಿಕ್ಷೆಗಳನ್ನ ಅನುಭವಿಸ್ಬೇಕಾಗಿರೋರು ನೀವೇ ಈ ತರ ಎಲ್ಲ ಹೇಳಿದ್ರೆ ಹೆಂಗೆ? ಇಲ್ಲಿ ಏನ್ ನಡೀತಾ ಇದೆ? ಅಲ್ಲ, ಇವ್ರನ್ನೆಲ್ಲ ಎದುರಾಕೊಂಡು ಜೀವನ ನಡ್ಸಕ್ಕಾಯ್ತದ? ಹೆದರ್ಬೇಡ ಸಾವಿತ್ರಿ, ಭಯ ಇರೋರೇ ಈ ತರ ಬಾಯ್ ಬಡ್ಕೊಳ್ಳೋದು. ನೀನ್ ಅಜ್ಜಯ್ಯನ ಆಶೀರ್ವಾದ ನೀನ್ ಎಲ್ಲೇ ಇದ್ರೂ ನಿನ್ ಮೇಲಿರುತ್ತೆ. ಇನ್ನು ಈ ಮಹಾನುಭಾವಂಗೆ ಅವ್ರ ಅಮ್ಮನ ಆಶೀರ್ವಾದ ಸಿಗ್ಬೇಕಲ್ವಾ? ಏನ್ ವಿಜಯಾಂಬಿಕಾ, ನಿನ್ ಮಗನ್ಗೆ ಆಶೀರ್ವಾದ ಮಾಡಲ್ವಾ? ಮದ್ವೆ ಆಗು ಅಂತ ಹೇಳಲ್ವಾ?
ಮಧು ಮಕ್ಳಿಗೋಸ್ಕರ ಹೂವಿನ ಹಾರ ರೆಡಿ ಆಗಿದೆ, ತಾಳಿ ರೆಡಿ ಆಗಿದೆ, ತಾಳಿ ಕಟ್ಟಿಸ್ಕೋಬೇಕಾಗಿರೋ ಮಧು ಮಗಳು ರೆಡಿ ಆಗಿದ್ದಾಳೆ. ಇನ್ನೇನಿದ್ರು ನಿನ್ ಮಗ ಅವಳು ತಾಳಿ ಕಟ್ಟದಷ್ಟೇ ಬಾಕಿ. ಇಲ್ಲ ಇಲ್ಲೋ ಏನೇ ಮಾಡ್ತು, ನಾನಂತೂ ನನ್ನ ಮಗನಿಗೆ ತಾಳಿ ಕಟ್ಟಕ್ ಹೇಳಲ್ಲ. ಅಯ್ಯೋ ಬಿಡಿ ಮೇಡಮ್, ಎಷ್ಟು ಒತ್ತಾಯ ಮಾಡ್ತೀರಾ ನೀವು? ಈಗ ವಿಡಿಯೋ ರೆಡಿ ಇದೆ, ಹೆಂಗೂ ಮನೆಯವ್ರಿಗೆಲ್ಲ ಕಳ್ಸೋಣ ಅನ್ಕೊಂಡಿದ್ವಲ್ಲ, ಜೊತೆಗೆ ಮೀಡಿಯಾದವ್ರಿಗೂ ಕಳಿಸ್ಕೊಳ್ಳೋಣ. ಅವರು ಹೆಂಗೂ ಈ ತರ ನ್ಯೂಸ್ಗಳಿಗೆ ಕಾಯ್ತಾನೆ ಇರ್ತಾರೆ. ಇದನ್ನ ಕಳಿಸಿದ ತಕ್ಷಣ 2 ನಿಮಿಷದಲ್ಲಿ ಇದು ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಅಲ್ಲ, ರಾಜ್ಯವೇ ಶಾಕ್ ಆಗುವಂತ ಸುದ್ದಿ ಅಂತ ಫುಲ್ ಇಡೀ ದಿನ ರುಬ್ತಾರೆ. ಮಾಮ್, ಇವ್ರು ಏನೇ ಹೇಳಿದ್ರು ನೀನ್ ಯಾವ್ದಕ್ಕೂ ಎದುರ್ಕೋಬೇಡ. ಮಾವನ್ ವಿಚಾರ ಗೊತ್ತವ್ರು ಏನ್ ಮಾಡ್ತಾರೆ? ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ, ಅಷ್ಟೇ ತಾನೆ? ಅಷ್ಟಕ್ಕೆ ನಾನು ಇವಳು ಕೂತ ತಾಳಿ ಕಟ್ಲ ಆಗಲ್ಲ ಮಾಮ್. ಯು ಫೋಲ್, ಇಲ್ಲಿಗೆ ಮುಖ್ಯಲ್ಲ, ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಅಬ್ಬಬ್ಬಬ್ಬ, ಸಬಾಷ್! ಈಗ್ಲಾದ್ರೂ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿನಗ್ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ನೋಡ, ಇನ್ ಬೇರೆ ಏನೇ ಹೇಳಿದ್ರು ನಾನು ಮಾಡ್ತೀನಿ, ಆದ್ರೆ ನನ್ ಮಗ ಆ ಹುಡುಗಿನ ಮಾತ್ರ ಮದ್ವೆ ಆಗ್ಬಾರ್ದು. ಅರೆ ರೇ, ವಿಜಯಾಂಬಿಕಾ ಯಾಕೋ ನನ್ ಮಾತು ಕೇಳೋ ಹಾಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಒಂದ್ ಕೆಲ್ಸ ಮಾಡು, ವಾಟ್ಸ್ಆಪ್ ಅಲ್ಲಿ ಮೀಡಿಯಾದವ್ರದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡು. ಆ ಗ್ರೂಪ್ ಅಲ್ಲಿ ಆ ವಿಡಿಯೋ ಇದೆಯಲ್ಲ ಅದನ್ನ ಫಾರ್ವರ್ಡ್ ಮಾಡು. ಗ್ರೂಪ್ ರೆಡಿ ಇದೆ ಮೇಡಮ್, ವಿಡಿಯೋನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೆಂಡ್ ಅಂತ ಒಂದೇ ಒಂದು ಬಟನ್ ಒತ್ತಿಬಿಟ್ರೆ ನೀಟಾಗಿ ಎಲ್ಲ ಕಡೆ ಹರಡ್ಬಿಡುತ್ತೆ. ಏನ್ ವಿಜಯಾಂಬಿಕಾ, ಈಗ್ಲೂ ನನ್ ಮಾತು ಕೇಳಲ್ವಾ? ಕೇಳಲ್ವಂತೆ ಮೇಡಮ್.